ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ವರ್ಕಿಂಗ್ ವುಮೆನ್ನು. ನಾನು ಮಾಡ್ತಾ ಇರೋದು ಪನೀರ್ ವೆಜ್ ಲಾಹೋರಿ ಅಂತ. ಈ ಅವಕಾಶ ಕೊಟ್ಟ ನಂದಿನಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಪನೀರ್ ವೆಜ್ ಲಾಹೋರಿ ಹೇಗೆ ಮಾಡೋಣ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಮೂಲ್ ಪ್ರಾಡಕ್ಟು, ಅಮೂಲ್ ಅರಿಶಿನ ಬೇಕಾಗುತ್ತೆ, ಅಮೂಲ್ ಕ್ರೀಮ್ ಬೇಕಾಗುತ್ತೆ, ಅಮೂಲ್ ತುಪ್ಪ ಮತ್ತು ಅಮೂಲ್ ಪನೀರ್. ಮತ್ತು ಟೊಮೊಟೊ, ಗೋಡಂಬಿ, ಚಕ್ರ ಹೂವು, ಚಕ್ಕೆ ಮತ್ತು ಏಲಕ್ಕಿ, ಅಚ್ಕಾರದ ಪುಡಿ ಮತ್ತು ಒಣಮೆಣಸಿನ್ಕಾಯಿ, ಗರಂ ಮಸಾಲ. ವೆಜಿಟಬಲ್ ಅಂತ ಬಂದಾಗ ನಾನು ಫೈನಾಗಿ ಚಾಪ್ ಮಾಡ್ಕೊಂಡಿರೋ ಬೀನ್ಸ್ ಇದೆ, ಕ್ಯಾಪ್ಸಿಕಮ್ ಇದೆ, ಮತ್ತು ಇದು ಗ್ರೀನ್ ಪೀಸು ನಾನು ದರ ಅಂತ ಮಿಕ್ಸಿಯಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಯಲ್ಲಿ ಇದು ಹಾಕೋದು: ಪಲಾವ್ ಎಲೆ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಕ್ಕರೆ. ಇಷ್ಟಂತೂ ಬೇಕಾಗುತ್ತೆ. ತುಂಬ ಸಿಂಪಲ್ಲು. ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸೋರು ಹಾಕ್ಕೋಬೋದು, ನಾನು ಹಾಕ್ತಾ ಇಲ್ಲ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ ಇಟ್ಕೋತೀನಿ. ತುಪ್ಪನೂ ಹಾಕೋಬೋದು, ಇಲ್ಲ ಎಣ್ಣೆನೂ ಹಾಕೋಬೋದು. ನಾನು ಅಮೂಲ್ ತುಪ್ಪ ಒಂಚೂರು ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್, 2 ಸೇರಿ, ಇದು 1.5 ಅದು 1.5 ಹಾಕ್ಕೊಂಡು 2.5 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ, ಈ ಚಕ್ರ ಮೊಗ್ಗು ಹಾಕ್ಕೊತೀನಿ, 2 ಏಲಕ್ಕಿ, ಚಕ್ಕೆ, ಇಷ್ಟು ಹಾಕ್ಕೊಂಡು ಇದು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಉಪ್ಪು, ಬೇಗ ಫ್ರೈ ಆಗುತ್ತೆ. ಇದು ತುಂಬಾ ಸಿಂಪಲ್ ಇದೆ. ಕ್ಯೂಬ್ಸ್ ಆಗಿ ಮಾಡ್ತಾರೆ ಕೆಲವರು, ನಾನು ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ತೀನಿ. ಇದು ಡಾಬಾ ಸ್ಟೈಲ್ ಬರುತ್ತೆ. ಇದು ಡಾಬಾ ಸ್ಟೈಲ್ ವೆಜ್ ಲಾಹೋರಿ ಅಂತ. ಆ ಕಾಲದಲ್ಲಿ ರಾಜರೆಲ್ಲ ಲಾಹೋರ್ಗೆ ಆ ಕಡೆ ಹೋದಾಗ ಇದು ಏನೋ ಈ ಥರ ಡಿಶ್ ತಿಂತಾ ಇದ್ರಂತೆ. ರಾಜರ ಕಾಲದ ಡಿಶ್ಶು, ರಾಯಲ್ ಡಿಶ್ ಇದು. ಲಾಹೋರಲ್ಲಿ ಫೇಮಸ್ ಇದೆ ಇದು ವೆಜ್ ಲಾಹೋರಿ ಅಂದರೆ. ಲಾಹೋರಿ ಇನ್ ದ ಸೆನ್ಸ್ ಲಾಹೋರ್ ಅಂತ, ಲಾಹೋರಲ್ಲಿ ಮಾಡೋವಂಥ ಒಂದು ಪನೀರ್ ಅಂತ. ಇದು ಸ್ವಲ್ಪ ಮ್ಯಾಶಿ ಆಗಬೇಕು. ಒಂದು 2 ನಿಮಿಷ ಮುಚ್ಚಿಡೋಣ. ಅಷ್ಟೊತ್ತಿಗೆ ನಾನು ಪನೀರ್ ತುರ್ಕೊಳ್ತೀನಿ. ಇದು ಆ್ಯಕ್ಚುಲಿ ಪೀಸ್ ಮಾಡಿ ಹಾಕೋರು ಇದ್ದಾರೆ. ನಾನು ಕಟ್ ಮಾಡಿ ನಾನು ತುರ್ಕೊಂಡು ಹಾಕ್ತೀನಿ. ಸೊ ದಟ್ ಅದು ಗ್ರೇವಿ ತಿಕ್ಕಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿಕ್ನೆಸ್ ಇರುತ್ತೆ. ಕರೆಕ್ಟಾಗಿ ಡಾಬಾದಲ್ಲಿ ಮಾಡ್ದಂಗೆ ಬರುತ್ತೆ.
ಸ್ವಲ್ಪ ನೀರು ಹಾಕ್ತಿದ್ದೀನಿ, ಬೇಗ ಮಸಿ ಆಗುತ್ತೆ. ಜೊತೆಗೆ ಗೋಡಂಬಿ ಹಾಕೋತೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಆರಿದ ಮೇಲೆ ಗ್ರೈಂಡ್ ಮಾಡಬೇಕು. ಇದು ಸ್ವಲ್ಪ ಆರಿಸ್ಬಿಟ್ಟು ತರ್ತೀನಿ. ಇವಾಗ ಇನ್ನೊಂದು ಪ್ರೊಸೀಜರ್ ಮಾಡ್ತೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 3 ಸ್ಪೂನ್ ಎಣ್ಣೆ. ಸ್ವಲ್ಪ ಬಿಸಿ ಆದಮೇಲೆ ಇದು ಫೈನ್ ಚಾಪ್ ಬೀನ್ಸು, ಕ್ಯಾಪ್ಸಿಕಮ್ಮು, ಆಮೇಲೆ ದರದರ ಅಂತ ನಾನು ಮಿಕ್ಸಿಯಲ್ಲಿ ಬೀಟ್ ಮಾಡ್ಕೊಂಡಿರೋ ಹಸಿ ಬಟಾಣಿ, ಸ್ವಲ್ಪ ಉಪ್ಪು ಹಾಕು, ಎಷ್ಟು ಬೇಕೋ ಅಷ್ಟು ಉಪ್ಪು. ಸ್ವಲ್ಪ ನೀರು ಹಾಕು. ಹಾಕ್ಬಿಡ್ತೀನಿ. ನೀವು ಫೈನ್ ಚಾಪ್ ಆದರೂ ಮಾಡ್ಬೋದು, ಈ ಥರ ಕಟ್ ಮಾಡಿ ಆದರೂ ಹಾಕ್ಬೋದು ಹಸಿಮೆಣಸಿನ್ಕಾಯಿ. ಈ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಿದೆ. ಟೊಮೊಟೊ, ಗೋಡಂಬಿ, ಬಾದಾಮಿ, ಆಮೇಲೆ ಅಚ್ಕಾರದ ಪುಡಿ, ಒಣಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸಿದ್ದೀನಿ. ಚಕ್ರದ ಮೊಗ್ಗು 1, ಏಲಕ್ಕಿ 2. ಯಾರಿಗಾದರೂ ಸ್ಟಾರ್ಟಿಂಗಲ್ಲಿ ಮಿಸ್ ಆಗಿದ್ರೆ ನೋಡ್ಕೊಳ್ಳಿ. ಸೊ ಇದು ಗ್ರೈಂಡ್ ಮಾಡ್ಕೊಳ್ತೀನಿ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು
ಈರುಳ್ಳಿ ಬೇಕಿರೋರು ಆ ಟೊಮೊಟೊ ಫ್ರೈ ಮಾಡುವಾಗಲೇ ಹಾಕೋಬೋದು. ಇದೇನು ಗ್ರೈಂಡ್ ಮಾಡೋಕ್ಕೆ ಮುಂಚೆ ಮಾಡಿದ್ವಲ್ಲ ಫ್ರೈ ಮಾಡೋಕ್ಕೆ, ಆವಾಗಲೇ ಹಾಕೋಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಸೊ ಇದು ಬೆಂದ್ಕೊಂಡು ಬಂದಿದೆ. ಇವಾಗ ಏನು ಪೇಸ್ಟ್ ಮಾಡಿದ್ವಲ್ಲ ಅದು ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ. ಉಪ್ಪು 2 ಸಲಿನೂ ಹಾಕಿದ್ದೀವಿ, ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ, ಅಮೂಲ್ ಅರಿಶಿನ ಹಾಕ್ತಾ ಇದ್ದೀನಿ. ಸಾಫ್ಟಾಗಿ ಆಗಿಬಿಡುತ್ತೆ ಅದು. ವೆಜಿಟೇಬಲ್ಸ್ ಎಲ್ಲ ತುಂಬ ಫೈನ್ ಚಾಪ್ ಮಾಡಿರೋದ್ರಿಂದ ಬೇಗ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೆ ಇವಾಗ ಪನ್ನೀರ್ ಸಹ ಹಾಕ್ಕೊಂಡ್ಬಿಡೋಣ. ಅಮೂಲ್ ಪನ್ನೀರ್ ಹಾಕ್ತಾ ಇದ್ದೀನಿ. ಫಟಾಫಟ್ ಮಾಡ್ಬೋದು, ತುಂಬ ಈಸಿ ರೆಸಿಪಿ ಇದೆ ಇದು. ಅಥೆಂಟಿಕ್ ಡಾಬಾದಲ್ಲಿ ಕೊಡೋ ಥರನೇ ಇರುತ್ತೆ ನಿಮಗೆ ಟೇಸ್ಟು. ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು, ತಿನ್ನೋರು ಹಾಕ್ಕೊಳ್ಳಿ, ತಿಂದೇ ಇರೋರು ಈ ಥರ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕುಕ್ ಆಗಬೇಕು. ಈ ನೀರು ಹಾಕ್ಕೊಂಡ್ಬಿಡೋದು. ಆಮೇಲೆ ಇದಕ್ಕೆ ಕಸೂರಿ ಮೇಥಿ ಹಾಕೋರು ಹಾಕೋಬೋದು. ಸ್ವಲ್ಪ ನಾನು 1 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಗರಂ ಮಸಾಲೆ, ಒಂಚೂರು ಉಪ್ಪು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು. ನಾನು ಹಾಕಿದ್ದೀನಿ, ಕರೆಕ್ಟಾಗೇ ಇದೆ. ನೋಡಿ ತಿಕ್ಕಾಯಿತು. ಸ್ವಲ್ಪ ರಾ ಸ್ಮೆಲ್ ಹೋಗಲಿ. 2 ನಿಮಿಷ ಮುಚ್ಚಿಡ್ತೀನಿ. ನೀವು ತುಪ್ಪದಲ್ಲೇ ಸಹ ಮಾಡ್ಬೋದು. ಜಾಸ್ತಿ ತುಪ್ಪನೇ ಮಾಡ್ತೀನಿ ಅಂದರೆ ತುಪ್ಪನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನು 2 ಮಿಕ್ಸ್ ಮಾಡಿದ್ದೀನಿ. ತುಂಬ ಈಸಿ ಇದು. ಏನು ನಿಮಗೆ ತುಂಬ ಏನು ಐಟಮ್ಸ್ ಬೇಕಿಲ್ಲ. ಕ್ಯೂಬ್ಸ್ ಮಾಡಿ ಹಾಕೋರು ಇದ್ದಾರೆ ಇದರಲ್ಲಿ, ಬಟ್ ಅದು ಇಷ್ಟು ತಿಕ್ಕಾಗಿ ಬರೋದಿಲ್ಲ. ಒಂಥರ ಈ ಪನ್ನೀರ್ ತುರಿದು ಹಾಕೋದ್ರಿಂದ ಇದು ತಿಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಏನಾದರೂ ಕರೀಸ್ ತೊಗೊಂಡ್ರೆ ಡಾಬಾದಲ್ಲಿ ಚಪಾತಿ, ರೋಟಿ, ನಾನ್ಗೆ ಈ ಥರನೇ ಇರುತ್ತಲ್ವ. ಸೊ ಹೀಗೆ ಇರುತ್ತೆ.
ಅದರಿಂದ ತುರ್ದು ಹಾಕಿದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಪನ್ನೀರ್ನ. ಸೊ ಸಫಿಷಿಯೆಂಟಾಗಿ ಕೊತ್ತಂಬರಿ ಸೊಪ್ಪು. ಇದು ರಾ ಸ್ಮೆಲ್ ಹೋಗಿದೆ. ಇದು ಫೈನಲ್ ಆಗಿ ಅಮೂಲ್ ಕ್ರೀಮ್ ಹಾಕ್ತಾ ಇದ್ದೀನಿ. ನಿಮ್ಮ ಇಷ್ಟ, ಅದು ಟೇಸ್ಟಿಗೆ ಎಷ್ಟು ಬೇಕಾದ್ರೂ ಹಾಕೋಬೋದು. ಆಫ್ ಮಾಡಿದ್ದೀನಿ. ಈಗ ಡಿಶ್ ಔಟ್ ಮಾಡಿಬಿಡ್ತೀನಿ. ಪನೀರ್ ವೆಜ್ ಲಾಹೋರಿ ರೆಡಿ ಇದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೇಸ್ಟ್ ಕೊಡ್ತೀನಿ ನನ್ನ ಮಗಳಿಗೆ ಸ್ವಲ್ಪ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಂತೆ. ನೀವು ಮಾಡ್ಕೊಳ್ಳಿ. ಪನೀರ್ ವೆಜ್ ಲಾಹೋರಿ ತುಂಬ ಟೇಸ್ಟ್ ಇದೆ. ಮತ್ತು ಈ ಅವಕಾಶ ಕೊಟ್ಟ ನಂದಿನಿ ಮೇಡಮ್ ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು.